ಡೇ ಟು ವೆಲ್ಕಮ್ ಟು ದರ್ಶನ್ ಡೈರೀಸ್. ಇವತ್ತು ಬೆಳಗ್ಗೆ ಎದ್ದು ನಾವು ನಿದ್ದೆ ಮೂಡಲ್ಲೇ ಬಂದು ಜೋಳ ಎತ್ಕೊಂಬಂದು ಕೋಳಿಗೆ ಜೋಳ ಹಾಕ್ದೆ. ಅವು ತಿಂತಾ ಇದ್ವು. ಮತ್ತೆ ನಮ್ಮ ನಾಯಿ ಕೂಡ ಫುಲ್ ನಿದ್ದೆ ಮೂಡಲ್ಲೇ ಇದೆ. ಮತ್ತೆ ನಮ್ಮಪ್ಪ ಹುಲ್ ಬೆಳೆದಿದೆ ಇಲ್ಲ ಅಂತ ನೋಡ್ಕೊಂಬರಕ್ ಹೇಳಿದ್ರು ತೋಟದ ಹತ್ರ. ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಅಲ್ಲಿ ದಾರಿಯಲ್ಲಿ ನವಿಲ್ ಕಾಣಿಸ್ತು. ಅದು ನನ್ನ ನೋಡಿದ ತಕ್ಷಣ ಓಡ್ತಾ ಇತ್ತು. ಅದು ಫುಲ್ ದೂರನೇ ಹೋಗ್ಬಿಟ್ಟು ನಾನು ಕ್ಯಾಮ್ರಾ ತೆಗಿಯೋಷ್ಟರಲ್ಲಿ ಅದು ಅಬ್ಸರ್ವ್ ಮಾಡಿ ಅದು ಕಾಣಿಸುತ್ತೆ ನೀಟಾಗಿ. ಮತ್ತೆ ಇನ್ನೊಂದು ಮುಂದೆ ಹೋಗ್ತಾ ಇದ್ರೆ ಮತ್ತೆ ಇನ್ನೊಂದೆರಡು ನವಿಲು. ಅವು ಅಲ್ಲಿ ಫುಲ್ ಹಾರಾಡ್ಕೊಂಡೆ ಹೊರಟೋದು. ನೋಡಿ ಅಲ್ಲಿ ಹಾರಾಡ್ಕೊಂಡು ಹೋಗಿ ಅಲ್ಲಿ ಲ್ಯಾಂಡ್ ಆಗ್ತಾ ಇದೆ. ಮತ್ತೆ ಇದೊಂದು ಪಕ್ಷಿ ಯಾಕೋ ನನ್ನ ಹಿಂದೆನೆ ಬರ್ತಾ ಇತ್ತು. ಎಲ್ಲೋದ್ರೂ ನನ್ನ ಹಿಂದೆನೆ ಬರ್ತಾ ಇತ್ತು. ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರು ಕೂಡ ಅದು ಹಿಂದೆನೆ ಬರ್ತಾನೆ ಇದೆ. ಏನ್ ಕನ್ವೆ ಮಾಡ್ತಾ ಇದೆ ಅಂತ ನಂಗಂತೂ ಗೊತ್ತಿಲ್ಲ. ಯಾಕೋ ಫುಲ್ ನಾನು ಮತ್ತೆ ನಿಲ್ಸಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು. ಅದ್ಯಾಕೋ ನನ್ ಫುಲ್ ರೌಂಡ್ ಆಗ್ತಾ ಇದೆ. ನನ್ನ ಬಿಟ್ಟು ಮುಂದೆನೆ ಬೇರೆ ಹತ್ರ ಹೋಗ್ತಾನೆ ಇಲ್ಲ. ನೋಡಿ ಇಲ್ಲಿ ಹೊಲ ಹತ್ರ ಬಂದೆ. ಒಂಚೂರು ಹುಲ್ಲಂತೂ ಬೆಳೆದಿಲ್ಲ. ಆದ್ರೆ ಇನ್ಸಿಡೆಂಟ್ ಮಾತ್ರ ಇಲ್ಲಿ ಕಾಡಂದಿ ಬಂದು ಓಡಾಡಿದೆ. ನೋಡಿ ಇದೆಲ್ಲ ಕಾಡಂದಿ ಫುಟ್ ಪ್ರಿಂಟ್ಸು. ನಮ್ದು ಕಾಡ್ ಹತ್ರ ಇರೋದಕ್ಕೋಸ್ಕರ ಕಾಡಂದಿಗ್ಲು ಇಲ್ಲಿ ಓಡಾಡ್ತಾ ಇರುತ್ತೆ. ನೈಟ್ ಹೊತ್ತು ಬರುತ್ತೆ, ಈ ತರ ನೋಡ್ತಾ ಇರುತ್ತೆ. ಹೊಲ ಮಾತ್ರ ಫುಲ್ ನೀಟಾಗಿದೆ. ಒಂಚೂರು ಹುಲ್ಲಂತೂ ಬೆಳ್ದಿಲ್ಲ. ಮತ್ತೆ ಬೆಳೀತದೆ. ಮತ್ತೆ ಮುಂದೆ ಬಂದ್ರೆ ಇಲ್ಲಿ ನೋಡಿ ಮತ್ತೆ ಇನ್ನೂ ಒಂದ್ ಹತ್ರ ಫುಲ್ ಕಾಡಂದಿ ಎಲ್ಲ ಫುಟ್ ಪ್ರಿಂಟ್ಸ್ ಇವು ಎಲ್ಲ ಮೂತಿಯಿಂದ ಎಲ್ಲ ಕ್ಲೀನಾಗಿ ಇದ್ ಮಾಡಿದೆ. ಮತ್ತೆ ಬಾಯ್ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್.